ಶೇಷಪ್ಪಗೌಡರು ಕಾಂಗ್ರೆಸ್ ಪಕ್ಷದ PLD ಬ್ಯಾಂಕಿನ ನಾಮಿನೇಟೆಡ್ ಸದಸ್ಯ. ಹೆಂಡತಿ ಎದುರುಗಡೆ ಕೊಚ್ಚಿ 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 ಸಾಯಿಸ್ತಾರೆ. ಇಂಥ ಒಂದು ಭಯಾನಕವಾದಂತ ದೃಶ್ಯ ಎದುರುಗಡೆ ತಂದು ಶರಣಾಗತಿ ಮಾಡಿಸ್ತಾರೆ. ಅಧ್ಯಕ್ಷರೇ, ಆ ಘಟನೆ ಹೋಮ್ ಮಿನಿಸ್ಟರ್ ಇದ್ರೆ ಆದ್ಮೇಲೆ ಇದ್ರಿ, ನಾನು ಇರ್ಲಿಲ್ಲ, ಅವಾಗ್ಲಲ್ಲ ಅದಾದ್ಮೇಲೆ ಇದ್ರಿ, ಹುಡುಕ್ತಾ ಇದ್ವಿ. ನಿಮ್ಮ ಸುಲಭಕ್ಕೆ ಸಿಕ್ಲಿಲ್ಲ. ನೀವು ಟ್ವೀಟ್ ಮಾಡಿ ಕೂಡಲೇ ಬರ್ತಾರೆ ಅಂದ್ರೆ ರಾಜ್ಯದಲ್ಲಿ ಎಲ್ಲ ಟ್ವೀಟ್ ಮಾಡಿ ಎಲ್ಲರನ್ನು ಕರ್ಸ್ಕೊಳ್ಳಿ ಆಗಲೇ ಮತ್ತೆ ಕರೆಸ್ತೀರಿ. ಅಲ್ಲ, ಸುಲಭ ಸಿಕ್ಕಿಲ್ಲ ಅಂದ್ರೆ ಅವತ್ತು ಸರ್ಕಾರ ಏಕಾಏಕಿ ಎಲ್ಲ ಕಡೆಯಿಂದ ಸರ್ಕಾರ ಒಂದು ಘೋಷಣೆ ಮಾಡ್ತೈತೆ, ನಕ್ಸಲರೆಲ್ಲ ಸರೆಂಡರ್ ಆಗ್ತಾ ಇದೆ, ಏಕಾಏಕಿ ಎಲ್ಲ ಒಂದೇ ಸರಿ ಓಡ್ ಬಂದ್ಬಿಡ್ತಾರೆ. ಅದಕ್ಕೆ ಡೌಟ್ ಬಂದಿರೋದು. ನ್ಯಾಚುರಲ್ ಆಗಿ ಇವ್ರು ಬರ್ತಾ ಇದ್ರೆ, ನ್ಯಾಚುರಲ್ ಆಗಿ ಸರೆಂಡರ್ ಆಗ್ತಾ ಇದ್ರೆ ಯಾರಿಗೂ ಡೌಟ್ ಬರ್ತಾ ಇರಲಿಲ್ಲ. ಅಧ್ಯಕ್ಷ, ಈ ನಕ್ಸಲರ ಬಗ್ಗೆ ಸಿಂಪತಿ ಮಾಡುವಂತ ಈ ನಗರ ನಕ್ಸಲರು ಇದಾರಲ್ಲ, ಅವ್ರಿಗಿಂತ ಡೇಂಜರ್ ಅವರು. ನಾನು ಪರಮೇಶ್ವರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಹೆಲ್ತ್ ಮಿನಿಸ್ಟರ್ ಆಗಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸುನೀಲ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ. ಮಾಮೂಲಿ ನಮ್ಮ ಮುಂದೆ ಸೈರನ್ ಹಾಕೊಂಡು, ಅವಾಗೆಲ್ಲ ಸೈರನ್ ಇತ್ತು, ಸೈರನ್ನು ಲೈಟು ಎಲ್ಲ ಇತ್ತು. ನಾನು ಆ ರೂಟಲ್ಲಿ ಫಾರೆಸ್ಟ್ ಏರಿಯಾ ಬಂದ ತಕ್ಷಣ SP ಎಲ್ಲ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ರು. ಸರ್, ಇಲ್ಲಿಂದ ನೀವು ಸೈರನ್ನು ಹಾಕಂಗಿಲ್ಲ, ಲೈಟು ಹಾಕಂಗಿಲ್ಲ ಅಂತೇಳಿ. ಏನಪ್ಪಾ ಅಂದ್ರೆ ನಾನು ಮಿನಿಸ್ಟ್ರು, ನನಗೆ ನೀವು ರಕ್ಷಣೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ಹಾಕ್ಬೇಡಿ, ದಯವಿಟ್ಟು ಕೈ ಮುಗಿತೀರಿ ಅಂದ್ರೆ ಕಳ್ಳಂತರ ಹೋದೆ ನಾನು. ಸುಮಾರು 60 ಕಿಲೋಮೀಟರ್ ಕಳ್ಳಂತರ ಹೋದೆ ನಾನು. ಮಿನಿಸ್ಟರ್, ರಾಜ್ಯದ ಆರೋಗ್ಯ ಸಚಿವ ನಾನು. ಅದು ಹಾಳಾಗೋಗ್ಲಿ ಪರಮೇಶ್ವರ್ ಅವರೇ. ಈ ಮನುಷ್ಯ ತಗೊಂಡೋಗಿ ನನ್ನ ಅಲ್ಲಿ ಅವ್ರ ಮನೆ ಹತ್ರ ಎಲ್ಲನ ಇಟ್ಟಿಗೆ ಪರವಾಗಿಲ್ಲ, ನನ್ನ ವಾಸ್ತವ್ಯ, ನನ್ನ ಗೆಸ್ಟ್ ಹೌಸ್ ಇಟ್ಬಿಟ್ರೆ ಅಲ್ಲಿ ಯಾವ್ದೋ ಅದು ಕಾಡಲ್ಲೈತೆ. ಯು ಸ್ಟಿಲ್ ಕನ್ಸಿಡರ್ ಹಿಮ್ ಎಸ್ ಎ ಫ್ರೆಂಡ್? ಅಲ್ಲ, ಅವ್ರ ಉದ್ದೇಶ ಏನಿತ್ತು ಅಂತ ಈಗ ಗೊತ್ತಾಯ್ತಲ್ಲ. ಆಲ್ವೇಸ್ ಮೈ ಫ್ರೆಂಡ್, ಈಸ್ ಆಲ್ವೇಸ್ ಮೈ ಫ್ರೆಂಡ್. ಈಗ ಸುನಿಲ್ ಮುಂದುವರಿಸಿ, ರಾಜಕೀಯದಾಗ ಮುಂದುವರಿಸಲಿ, ಫಿನಿಶ್ ಇದೆ. ಯಾರನ್ನ ನೀವು ಅವೆಲ್ಲ ಏನೇನಾಗಿರ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತಾ ಇರೋದು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್, ಒಂದು 200 ಜನ ಎಲ್ಲ ಇದ್ದಾರೆ. ನಾನು ರಾತ್ರಿ ಅಲ್ಲಿ ನನಗೆ ಅವಾಗ ಅನಿಸ್ಲಿಲ್ಲ, ಹೋಗಿ ಮಲಗ್ಬಿಟ್ಟೆ. ಮಲಗದ ಮೇಲೆ ನಾನು ಮೇಲೆ ನೋಡ್ತೀನಿ, ಎಲ್ಲ ಹೆಂಚು, ಮತ್ತೆ ಅದು ಒಂದೇ ರೂಮು. ಗನ್ನ ಹೊಡೆದ್ರೆ ಹೋಯ್ತು ನನ್ನ ಕತೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಆ ರೀತಿ ಭಯ. ಎಲ್ಲಿ ಏನೋ ಸಣ್ಣ ಸೌಂಡ್ ಆದ್ರೂ ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ದೆ. ಈಗ ಚೇರ್ ಮೇಲೆ ಕೂತಿದ್ದೆ. ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಅವತ್ತು. ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗ ಆಗ್ಬೇಕಾದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು, ಆ ಕಾಡಲ್ಲಿ ವಾಸ ಮಾಡುವಂತ ಜನರು, ಹಳ್ಳಿಯಲ್ಲಿ ಅವ್ರ ಸ್ಥಿತಿ ಏನಾದ್ರು. ಇಷ್ಟು ಜನಕ್ಕೆ ನೀವು ಗುಂಡಿಟ್ಕೊಂಡು, ಇಷ್ಟು ಜನಕ್ಕೆ ಭಯ ಬೀಳಿಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕಾಏಕಿ ಕರ್ಕೊಂಡ್ಬಂದು ಅವ್ರನ್ನ ಸರೆಂಡರ್ ಔಟ್ರು, ಅವ್ರ ಸನ್ಮಾನ ಮಾಡ್ತೀರಾ ಅಂದ್ರೆ ಯಾರು ನಂಬ್ತಾರೆ ಅಧ್ಯಕ್ಷರೇ? ಇಷ್ಟು ಜನಕ್ಕೆ, ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟವ್ರನ್ನ ನೀವು ಏಕಾಏಕಿ ಸರೆಂಡರ್ ಅಂದ್ರೆ ಅದನ್ನ ಸುನಿಲ್ ಅವರು ಹೇಳ್ತಾರೆ. ಅದೀಗ ಸುನಿಲ್ ಟೈಮ್